ವೆಲ್ಕಮ್ ಟು MSR ಎಜುಕೇಷನ್ ಜೋನ್. ಈ ವಿಡಿಯೋದಲ್ಲಿ ನಾವು ಡಿಗ್ರಿ ಸ್ಟೂಡೆಂಟ್ಸ್ಗಳು ಏನಿದ್ದೀರಿ BA BCom BSc ಯಾವುದೇ ಇರಬಹುದು, UUCMSಗಳ ಮೂಲಕ ಪ್ರವೇಶಾತಿ ಪಡೆದಂತಹ ವಿದ್ಯಾರ್ಥಿಗಳು ಡಿಜಿ ಲಾಕರ್ಗಳ ಮೂಲಕ ಯಾವ ರೀತಿ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಡಿಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇನ್ನು ನಿಮ್ಮ ಒರಿಜಿನಲ್ ಪ್ರಿಂಟೆಡ್ ಮಾರ್ಕ್ಸ್ ಕಾರ್ಡ್ಗಳು ಬಂದಿರಲಿಲ್ಲ ಅಂತಂದ್ರೆ ಏನು ಮಾಡ್ಬೋದು, ಡಿಜಿ ಲಾಕರ್ ಒಳಗೆ ಮಾರ್ಕ್ಸ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡಿ ಅವುಗಳನ್ನು ಕೂಡ ನೀವು ಯಾವುದಾದ್ರೂ ಅಪ್ಲಿಕೇಶನ್ ಹಾಕುವಾಗ ಅಥವಾ ಜಾಬ್ಗೆ ಕೊಡುವಾಗ ಏನು ಮಾಡ್ಬೋದು, ಇವುಗಳನ್ನು ಕೊಡ್ಬೋದು. ಇವು ಕೂಡ ಅಷ್ಟೇ ವ್ಯಾಲಿಡ್ ಆದಂತಹ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ಸ್ಗಳು ಆಗಿದಾವೆ. ಮೊದಲು ನೀವು ಗೂಗಲ್ ಒಳಗೆ ಡಿಜಿ ಲಾಕರ್ ಅಂತ ಹೇಳಿ ಸರ್ಚ್ ಮಾಡ್ರಿ. ಸರ್ಚ್ ಮಾಡಿದ ಕೂಡಲೇ ಅಲ್ಲಿ ನಿಮ್ದು ಅಕೌಂಟ್ ಡೀಟೇಲ್ಸ್ ಕೇಳ್ತೈತಿ. ಮೊಬೈಲ್ ನಂಬರ್ ಎಂಟರ್ ಮಾಡ್ರಿ. ಮೊಬೈಲ್ ನಂಬರ್ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. OTP ಹೋಗ್ತೈತಿ. OTPಯನ್ನು ಎಂಟರ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮ್ಮ ನೇಮ್ ತೋರಿಸ್ತೈತಿ, ಕರೆಕ್ಟ್ ಐತೆ ಇಲ್ಲೋ ಡಿಜಿ ಲಾಕರ್ ಅಕೌಂಟದ್ದು ಅಂತ ನೋಡ್ರಿ. ಕನ್ಫರ್ಮ್ ಇದ್ರೆ ಆ ನೇಮ್ ಮೇಲೆ ಕ್ಲಿಕ್ ಮಾಡ್ರಿ. ಸೆಕ್ಯೂರಿಟಿ ಪಿನ್ ಅನ್ನು ಎಂಟರ್ ಮಾಡಬೇಕು. ಸೆಕ್ಯೂರಿಟಿ ಪಿನ್ ಗೊತ್ತಿದ್ರೆ ಎಂಟರ್ ಮಾಡ್ರಿ. ಗೊತ್ತಿಲ್ಲ ಅಂತಂದ್ರೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತೈತಿ. ಡೇಟ್ ಆಫ್ ಬರ್ತ್ ಆಸ್ ಪರ್ ಆಧಾರ್ ಎಂಟರ್ ಮಾಡಿ ವೆರಿಫೈ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಹೊಸದಾಗಿ ಸೆಕ್ಯೂರಿಟಿ ಪಿನ್ ಇಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡ್ರಿ. OTP ಹೋಗ್ತೈತಿ. ನಿಮ್ದು ರಿಜಿಸ್ಟರ್ ನಂಬರ್ಗೆ ರಿಜಿಸ್ಟರ್ ನಂಬರ್ದ OTPಯನ್ನು ಎಂಟರ್ ಮಾಡಿ ವೆರಿಫೈ ಮೇಲೆ ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ನಿಮ್ಮ ಅಕೌಂಟ್ ಲಾಗಿನ್ ಆಗ್ತೈತಿ. ಲಾಗಿನ್ ಆಗಿ ಈ ರೀತಿಯಲ್ಲಿ ನಿಮ್ದು ಫೋಟೋ ಡಿಸ್ಪ್ಲೇನು ಕೂಡ ಆಗ್ತೈತಿ. ವ್ಯೂ ಆಲ್ ಡಾಕ್ಯುಮೆಂಟ್ಸ್ಗಳಂತ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಆಧಾರ ಮತ್ತು ಅಪಾರ ID ಬೇಸ್ಡ್ ಮೇಲೆ ಡಾಕ್ಯುಮೆಂಟ್ಸ್ಗಳು ಫೆಚ್ ಆಗ್ತಾವೆ. ಆಲ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ಈ ರೀತಿಯಲ್ಲಿ ಏನಾಗುತ್ತೆ, ಲಿಸ್ಟ್ ಬರ್ತೈತಿ. ಇಲ್ಲಿ ಯಾವ ಮಾರ್ಕ್ಸ್ ಕಾರ್ಡ್ ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಓಪನ್ ಆಗ್ತೈತಿ. ಡಿಟೇಲ್ಡ್ ಎಲ್ಲ ಮಾರ್ಕ್ಸ್ ಕಾರ್ಡದ್ದು ಏನು ಅಂತಂದ್ರೆ ಒರಿಜಿನಲ್ ಏನಿರುತ್ತೋ ಅದೇ ರೀತಿಯಲ್ಲಿ ಡಿಜಿ ಲಾಕರ್ದು ಸಿಗ್ನೇಚರು ಕೂಡ ಇದರಲ್ಲಿ ಇರುತ್ತೆ. ಇಲ್ಲಿ ಡೌನ್ಲೋಡ್ ಸಿಂಬಲ್ ಐತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೀವೇನು ಮಾಡ್ಕೋಬಹುದು, PDF ಡೌನ್ಲೋಡ್ ಮಾಡ್ಕೋಬಹುದು. ಪ್ರಿಂಟ್ ಬೇಕಿದ್ರೆ ಡೈರೆಕ್ಟ್ ಪ್ರಿಂಟ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಕೊಡ್ಬೋದು ಅಥವಾ ಡೈರೆಕ್ಟ್ಲಿ ಪ್ರಿಂಟ್ ಕೊಡ್ಬೋದು. ಇವುಗಳನ್ನು ನೀವು ಸೇವ್ ಮಾಡಿಟ್ಕೋರಿ. ನಿಮ್ಮ ಇಮೇಲ್ ID ಒಳಗೋ ಅಥವಾ ಗೂಗಲ್ ಡ್ರೈವ್ ಒಳಗೋ ಸೇವ್ ಮಾಡಿಟ್ಕೊಂಡ್ರಿ ಅಂದರೆ ಎನಿ ಟೈಮ್ ನೀವೇನು ಮಾಡ್ಕೋಬಹುದು, ಇವುಗಳನ್ನು ಪ್ರಿಂಟ್ ತಕ್ಕೋಬಹುದು. ಈ ರೀತಿಯಲ್ಲಿ ನೀವು ಡಿಜಿ ಲಾಕರ್ಗಳ ಮೂಲಕ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಪ್ರಿಂಟ್ ತಕ್ಕೋಬಹುದು. UUCMSಗೆ ಸಂಬಂಧಿಸಿದಂತಹ ಮಾಹಿತಿಗಾಗಿ ಮತ್ತು ಜಾಬ್ ಇನ್ಫಾರ್ಮೇಷನ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.